ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಯೋಧ್ಯ ನಗರವು ಉತ್ತರ ಭಾರತದ ಒಂದು ಸೌರ ವಂಶದ ರಾಜರ ರಾಜಧಾನಿಯಾಗಿ ಹಲವು ವರ್ಷಗಳ ಕಾಲ ಮಹತ್ವವಾದ ಪ್ರಾಮುಖ್ಯತೆ ಮತ್ತು ಖ್ಯಾತಿಯನ್ನು ಪಡೆದಿದೆ. ಸ್ನೇಹಿತರೆ, ಇಕ್ಷ್ವಾಕು ರಾಜವಂಶದ ಎಲ್ಲಾ ರಾಜರುಗಳು ಈ ರಾಜ್ಯವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಧರ್ಮ ನಿಷ್ಠೆಯಿಂದ ವೈಭವದಿಂದ ಅಯೋಧ್ಯೆಯನ್ನು ಆಳಿದ್ದರು. ಸ್ನೇಹಿತರೆ, ಇಕ್ಷ್ವಾಕು ರಾಜರ ಮಹಾನ್ ಬೋಧಕನಾದ ವಸಿಷ್ಠನು ಇಕ್ಷ್ವಾಕುವಿನ ಅನುಕ್ರಮವಾಗಿ 35ನೆಯ ದೊರೆಯಾಗಿದ್ದ ಕಲ್ಮಷಪಾದನ ಆಳ್ವಿಕೆಯ ಅವಧಿಯಲ್ಲಿ ಅಯೋಧ್ಯೆಗೆ ಬಂದನು. ಸ್ನೇಹಿತರೆ, ಬೇಟೆಯ ದಂಡಯಾತ್ರೆಯ ಸಮಯದಲ್ಲಿ ಕಲ್ಮಷಪಾದ ಮತ್ತು ವಸಿಷ್ಠರ ನಡುವೆ ಜಗಳ ಉಂಟಾಯಿತು ಮತ್ತು ವಸಿಷ್ಠನು ರಾಜನನ್ನು ಶಪಿಸಿದನು. ಅದರ ಪರಿಣಾಮವಾಗಿ ರಾಜನು ರಾಕ್ಷಸನಾದನು. ಸ್ನೇಹಿತರೆ, ರಾಜನಾಗಿ ತನ್ನ ಹಿಂದಿನ ರೂಪವನ್ನು ಮರಳಿ ಪಡೆದ ನಂತರ ರಾಜನು ವಸಿಷ್ಠನಲ್ಲಿ ಕ್ಷಮೆ ಯಾಚಿಸಿ ನಂತರ ರಾಜನ ಕೋರಿಕೆಯ ಮೇರೆಗೆ ವಸಿಷ್ಠನು ಅಯೋಧ್ಯೆಯಲ್ಲಿ ಉಳಿದುಕೊಂಡರು. ಇದರಿಂದ ಪ್ರಜೆಗಳು ತುಂಬಾ ಹರ್ಷಗೊಂಡರು. ಕಲ್ಮಷಪಾದನ ಹೆಂಡತಿಯಿಂದ ವಸಿಷ್ಠನಿಗೆ ಒಬ್ಬ ಮಗ ಜನಿಸಿದನು ಮತ್ತು ಆ ಮಗ ಅಶ್ಮಕ. ಅದರ ನಂತರ ವಸಿಷ್ಠನು ಆಗಾಗ್ಗೆ ಅಯೋಧ್ಯೆಗೆ ಹೋಗುತ್ತಿದ್ದನು ಮತ್ತು ಇಕ್ಷ್ವಾಕುಗಳ ಕುಟುಂಬ ಬೋಧಕನಾಗಿ ಪ್ರತಿಷ್ಠಾಪಿಸಲ್ಪಟ್ಟನು. ಶ್ರೀರಾಮನ ಕಾಲದವರೆಗೂ ಅಯೋಧ್ಯ ನಗರವು ತನ್ನ ವೈಭವವನ್ನು ಉಳಿಸಿಕೊಂಡಿತು ಮತ್ತು ನಂತರ ಕ್ರಮೇಣ ಅದರ ಅವನತಿ ಮತ್ತು ಪತನವು ಪ್ರಾರಂಭವಾಯಿತು. ಮಹಾಭಾರತ, ಬ್ರಹ್ಮಾಂಡ ಪುರಾಣ, ಶಯನ ಪುರಾಣ ಇತ್ಯಾದಿ ಹೆಚ್ಚಿನ ಪುರಾಣಗಳಲ್ಲಿ ಅಯೋಧ್ಯ ನಗರದ ಶ್ಲಾಘನೀಯ ಉಲ್ಲೇಖಗಳು ಕಂಡುಬರುತ್ತವೆ. ಸ್ನೇಹಿತರೆ, ಹಾಗಾಗಿ ಪುರಾಣದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿರುವಂತಹ ಅಯೋಧ್ಯೆಯು ಹಿಂದೂಗಳ 7 ಪವಿತ್ರ ನಗರಗಳಲ್ಲಿ ಅಯೋಧ್ಯ ನಗರವು ಒಂದು ಎಂದು ಉಲ್ಲೇಖಿಸಲಾಗಿದೆ. ಇದರಂತೆ ಸ್ನೇಹಿತರೆ, ಹಿಂದೂಗಳ ಪವಿತ್ರ ನಗರಗಳಾದ ಅಯೋಧ್ಯ, ಮಥುರಾ, ಮಾಯಾ, ಕಂಚಿ, ಕಾಶಿ, ಆವಂತಿಕ ಮತ್ತು ದ್ವಾರಕಾ. ಸ್ನೇಹಿತರೆ, ಅಯೋಧ್ಯ ಎನ್ನುವುದು ಪುರಾತನ ಹಾಗೂ ಪವಿತ್ರವಾದ ಪ್ರದೇಶ. ಅಲ್ಲಿ ರುದ್ರಾಕ್ಷ ವೃಕ್ಷಗಳು ಬಹಳ ಪವಿತ್ರವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಶಿವ ಪುರಾಣದಲ್ಲಿ ಇಲ್ಲಿನ ರುದ್ರಾಕ್ಷಿಗಳ ಉಲ್ಲೇಖವಿದ್ದು ಅಸಂಖ್ಯ ಪಾಪಗಳನ್ನು ನಾಶ ಮಾಡುವಂತಹ ಗುಣಗಳನ್ನು ಇಲ್ಲಿನ ರುದ್ರಾಕ್ಷಿಗಳು ಹೊಂದಿವೆ ಎನ್ನಲಾಗಿದೆ. ಸ್ನೇಹಿತರೆ, ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯು ಇಷ್ಟೆಲ್ಲ ಪರಮ ಪವಿತ್ರತೆಯನ್ನು ಹೊಂದಿರುವ ಈ ಸ್ಥಳವು ರಾಮನ ಮಂದಿರಕ್ಕಾಗಿ ರಾಮನನ್ನು ಆರಾಧಿಸಲು ಭೂಮಿಯ ಮೇಲಿನ ಅತ್ಯಂತ ವಿವಾದಾತ್ಮಕ ಸ್ಥಳವಾಗಿದೆ. ರಾಮಾಯಣಗಳು ಎಲ್ಲ ಭಾಷೆಗಳಲ್ಲಿ ಅಯೋಧ್ಯೆಯನ್ನು ರಾಮನ ಜನ್ಮಭೂಮಿ ಎಂದು ಹೇಳಲಾಗಿದೆ. ಯಾರು ಎಷ್ಟೇ ಹೇಳಿದರೂ ಎಷ್ಟೇ ಉಲ್ಲೇಖಗಳಿದ್ದರೂ ಅಸಂಖ್ಯ ವಿವಾದಗಳು ತಲೆ ಎತ್ತಿದವು. ಸ್ನೇಹಿತರೆ, ಮಂದಿರವ ಅಥವಾ ಮಸೀದಿಯ? ಈ ಪ್ರಶ್ನೆಗೆ ಸುಲಭವಾದ ಉತ್ತರವೆಂದರೆ ರಾಮನು ಮೊದಲು ಅಥವಾ ಬಾಬರ್ ಮೊದಲು. ಸ್ನೇಹಿತರೆ, ರಾಮನ ಕಾಲದಲ್ಲಿ ಇಸ್ಲಾಂ ಧರ್ಮವು ಅಸ್ತಿತ್ವದಲ್ಲೇ ಇರಲಿಲ್ಲ. ಸ್ನೇಹಿತರೆ, ಈ ಸತ್ಯವು ದೇಶದ ಎಲ್ಲ ಜನರಿಗೂ ದೇಶದ ಎಲ್ಲ ಧರ್ಮದವರಿಗೂ ತಿಳಿದಂತ ವಿಷಯವೇ. ಆದರೂ ರಾಮ ಜನ್ಮಭೂಮಿ ಇಷ್ಟೆಲ್ಲ ವಿವಾದಾತ್ಮಕ ವಿಷಯಕ್ಕೆ ಒಳಗಾಗಿದ್ದು ವಿಪರ್ಯಾಸವೇ ಸರಿ. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಅಯೋಧ್ಯ ನಗರವು ದೇವತೆಗಳ ಅಜೇಯ ನಗರವೆಂದು ಹೇಳಲಾಗಿದೆ. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಅಯೋಧ್ಯ ನಗರವು ಪ್ರಸಿದ್ಧವಾದ ನಗರವೆಂದು 3 ಲೋಕಗಳಿಗೂ ಗೊತ್ತಿತ್ತು. ರಾಕ್ಷಸ ಜನಾಂಗದ ವಿನಾಶಕನಾದ ರಾಮನು ಅವತಾರವೆತ್ತಿದ ಅಯೋಧ್ಯ ನಗರವು ಈ ರೀತಿಯಾಗಿ ಪವಿತ್ರವೆಂದು ಹೇಳಲಾಗಿದೆ. ಸ್ನೇಹಿತರೆ, ಮಹಾವಿಷ್ಣುವು ರಾಮನಾಗಿ ಅವತರಿಸಿದ ಪವಿತ್ರವಾದ ಸ್ಥಳ ಅಂದರೆ ಅದು ಅಯೋಧ್ಯ ನಗರಿ. ನೋಡಿದ್ರಲ್ಲ ಸ್ನೇಹಿತರೆ, ಪುರಾಣ, ಪ್ರಾಚೀನ ಹಾಗೂ ಪವಿತ್ರ ನಗರವಾದ ಅಯೋಧ್ಯೆಯು ರಾಮನ ಕಾಲದಲ್ಲಿ ಅಸ್ತಿತ್ವದಲ್ಲೇ ಇರದ ಇಸ್ಲಾಂ ಧರ್ಮದ ಬಾಬರ್ನಿಂದ ಎಷ್ಟೆಲ್ಲ ವಿವಾದಾತ್ಮಕ ವಿಷಯಗಳನ್ನು ಪಡೆದುಕೊಂಡಿತ್ತು. ಸ್ನೇಹಿತರೆ, ಇನ್ನು ಮುಂದಾದರೂ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯನ್ನು ಪುರಾಣ ಹಾಗೂ ಪ್ರಾಚೀನ ಪವಿತ್ರ ಸ್ಥಳವೆಂದು ಜಗತ್ತಿಗೆ ಅರಿವು ಮಾಡಿಕೊಡುವುದು, ಸತ್ಯವನ್ನು ತಿಳಿಸುವುದು ಪ್ರತಿಯೊಂದು ಭಾರತೀಯನ ಹೊಣೆಯಾಗಿದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.
ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.